ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮಮತಾ ಬ್ಯಾನರ್ಜಿಯವರ 15 ವರ್ಷಗಳ ಆಡಳಿತವನ್ನು ಕೊನೆಗೊಳಿಸಿದೆ. ಇದು ಬಿಜೆಪಿಗೆ ಎಷ್ಟು ಸಂಭ್ರಮವನ್ನು ತಂದಿದೆಯೋ ಗೊತ್ತಿಲ್ಲ, ಆದರೆ ಬಾಂಗ್ಲಾದೇಶಕ್ಕೆ ಮಾತ್ರ ಇದು ಒಳ್ಳೆ ಸುದ್ದಿ ಅನ್ನಿಸ್ತಾ ಇಲ್ಲ. ಇನ್ನು ಬಿಜೆಪಿ ಕೂಡ ಇಲ್ಲಿ ಮತದಾರರಿಗೆ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದೆ. ಅದನ್ನು ಉಳಿಸ್ಕೊಳ್ಳೋ ದೊಡ್ಡ ಸವಾಲು ಅಲ್ಲಿನ ಹೊಸ ಸರ್ಕಾರದ ಮುಂದಿರುತ್ತೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ರಚನೆ ಆಗಲಿರೋ ಹೊಸ ಸರ್ಕಾರದ ಆದ್ಯತೆಗಳೇನು? ಅಲ್ಲಿ ಬಿಜೆಪಿ ಸರ್ಕಾರ ಬರ್ತಾ ಇರೋದ್ರಿಂದ ಇಡೀ ಭಾರತಕ್ಕೆ ಆಗಬೇಕಾಗಿರೋ ದೊಡ್ಡ ಉಪಕಾರ ಏನು? ಬಾಂಗ್ಲಾದಲ್ಲಿ ಯಾಕೆ ತಲ್ಲಣ ಸೃಷ್ಟಿಯಾಗುತ್ತೆ? ಪಶ್ಚಿಮ ಬಂಗಾಳದ ಸವಾಲುಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಮಮತಾ ಬ್ಯಾನರ್ಜಿ ಅಲ್ಲಿ ಯಾಕೆ ಸೋತ್ರು ಅನ್ನೋದನ್ನ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈ ಚುನಾವಣೆಗಳಲ್ಲಿ ಬಿಜೆಪಿ ಅಲ್ಲಿನ ಮತದಾರರ ಮುಂದಿಟ್ಟ ಭರವಸೆಗಳು ಕೂಡ ಚಿಕ್ಕವೇನಲ್ಲ. ಮಮತಾ ಅವರ ಹಾಗೆ ಬಿಜೆಪಿ ಕೂಡ ಸಾಕಷ್ಟು ಉಚಿತಗಳನ್ನು ಘೋಷಣೆ ಮಾಡಿದೆ. ಮಹಿಳೆಯರಿಗೆ ಮಮತಾ ಬ್ಯಾನರ್ಜಿ 1,500 ರೂಪಾಯಿ ಪ್ರತಿ ತಿಂಗಳು ಕೊಟ್ಟರೆ ಅದನ್ನು ಬಿಜೆಪಿ ತಿಂಗಳಿಗೆ 3,000 ಕೊಡೋದಾಗಿ ಹೇಳಿದೆ. ನಿರುದ್ಯೋಗ ಭತ್ಯೆ ಅವರು 1,000 ಕೊಡ್ತೀವಿ ಅಂತ ಹೇಳಿದ್ರು, ಇವರು 3,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ವಲಸೆ ಮತ್ತು ಪ್ರತಿಭಾ ಪಲಾಯನವನ್ನು ತಡೆಯೋದಕ್ಕೆ ಮುಂದಿನ 5 ವರ್ಷಗಳಲ್ಲಿ 1 ಕೋಟಿ ಹೊಸ ಉದ್ಯೋಗಗಳ ಸೃಷ್ಟಿ ಮತ್ತು ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಭರವಸೆಯನ್ನು ಕೂಡ ಬಿಜೆಪಿಯಲ್ಲಿ ಕೊಟ್ಟಿದೆ. ಇಲ್ಲಿ ಹೊಸ ಉದ್ಯೋಗ ಅವಕಾಶಗಳ ಸೃಷ್ಟಿ ಅಂದ್ರೆ ಅಷ್ಟೊಂದು ಸರ್ಕಾರಿ ಕೆಲಸಗಳನ್ನು ಕೊಡೋದಿಕ್ಕಂತೂ ಆಗೋದಿಲ್ಲ. ಹೊಸ ಕೈಗಾರಿಕೆಗಳಲ್ಲಿ ಬರಬೇಕು, ಹೆಚ್ಚು ಹೂಡಿಕೆಗಳನ್ನು ಆಕರ್ಷಿಸುವ ಕೆಲಸ ಆಗಬೇಕು, ಕಾರ್ಖಾನೆಗಳಿಗೆ ಬೇಕಾದ ನೆಲ, ಜಲ, ಕರೆಂಟು ಮುಂತಾದವುಗಳನ್ನು ಒದಗಿಸುವ ಕೆಲಸವನ್ನ ಅಲ್ಲಿನ ಹೊಸ ಸರ್ಕಾರ ಮಾಡಬೇಕಾಗುತ್ತೆ. ಸುಮಾರು 50 ವರ್ಷಗಳ ಕಾಲ ಕಮ್ಯುನಿಸ್ಟ್ ಮತ್ತು ತೃಣಮೂಲ ಕಾಂಗ್ರೆಸ್ ಆಡಳಿತದಲ್ಲಿದ್ದ ಪಶ್ಚಿಮ ಬಂಗಾಳವನ್ನ ಏಕಾಏಕಿ ಕೈಗಾರಿಕೀಕರಣಕ್ಕೆ ತೆರೆಕೊಳ್ಳೋ ಹಾಗೆ ಮಾಡೋದು ಕೂಡ ಸುಲಭದ ಕೆಲಸ ಏನಲ್ಲ. ಅದನ್ನ ಸರ್ಕಾರ ಅತ್ಯಂತ ಚಾಕಚಕ್ಯತೆಯಿಂದ ಮಾಡಬೇಕಾಗತ್ತೆ. ಹಾಗೆ ಸರ್ಕಾರ ರಚನೆಯಾದ 45 ದಿನಗಳ ಒಳಗೆ 7ನೇ ವೇತನ ಆಯೋಗವನ್ನ ಜಾರಿಗೆ ತರುವುದಾಗಿ ಬಿಜೆಪಿ ಭರವಸೆ ಕೊಟ್ಟಿದೆ. ಜೊತೆಗೆ ಬಾಕಿ ಇರೋ ತುಟ್ಟಿ ಭತ್ಯೆಗಳನ್ನು ಕೂಡ ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ DA ಪಾವತಿ ಇದೆಯಲ್ಲ, ಇದೇ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 42,000 ಕೋಟಿ ರೂಪಾಯಿಗಳಷ್ಟು ಹೊರೆ ಬೀಳೋ ಹಾಗೆ ಮಾಡುತ್ತೆ. ಇದೆಲ್ಲದಕ್ಕೂ ಹಣ ಹೊಂದಿಸುವ ಜವಾಬ್ದಾರಿ ಸರ್ಕಾರದ ಹೆಗಲ ಮೇಲಿರುತ್ತೆ. ಜೊತೆಗೆ ಅಲ್ಲಿ ನೆನೆಗುದಿಗೆ ಬಿದ್ದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಶುರು ಮಾಡಬೇಕು. ಗೆಳೆಯರೆ, ಇದೆಲ್ಲ ಪಶ್ಚಿಮ ಬಂಗಾಳಕ್ಕೊಂದೇ ಅಲ್ಲ, ಭಾರತದ ಎಲ್ಲ ರಾಜ್ಯಗಳಿಗೂ ಇರೋ ಸಮಸ್ಯೆನೇ. ಯಾಕೆಂದ್ರೆ ನಮ್ಮಲ್ಲಿ ಫ್ರೀ ಘೋಷಣೆಗಳನ್ನು ಮಾಡದೇ ಇದ್ರೆ ಅಥವಾ ಈಗಾಗಲೇ ಕೊಡ್ತಾ ಇರೋ ಉಚಿತಗಳನ್ನು ಮುಂದುವರಿಸದೇ ಇದ್ರೆ ಇನ್ನು ಮುಂದೆ ಯಾವ ರಾಜಕೀಯ ಪಕ್ಷ ಕೂಡ ಚುನಾವಣೆಗಳಲ್ಲಿ ಆರಿಸಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರದ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಹೀಗಾಗಿ ಯಾರೇ ಯಾವ ರಾಜ್ಯದಲ್ಲೇ ಆರಿಸಿ ಬಂದರೂ ಕೂಡ ಉಚಿತಗಳ ಭಾರವನ್ನು ಹೊರಲೇಬೇಕಾಗತ್ತೆ. ಅದರ ನಂತರ ಏನಾದರೂ ಹಣ ಮಿಕ್ಕರೆ ಅದರಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು. ಅದರಲ್ಲೂ ಸ್ವಲ್ಪ ಅಭಿವೃದ್ಧಿ, ಜಾಸ್ತಿ ಕರಪ್ಷನ್. ಇನ್ನು ಪಶ್ಚಿಮ ಬಂಗಾಳದ ಸಮಸ್ಯೆಗಳು ಇಲ್ಲಿಗೆ ಮುಗಿಯೋದಿಲ್ಲ. ಹಾಗೆ ಇದಿಷ್ಟೇ ಆ ರಾಜ್ಯದ ಆದ್ಯತೆ ಕೂಡ ಅಲ್ಲ. ಯಾಕೆಂದರೆ ಪಶ್ಚಿಮ ಬಂಗಾಳ ಈ ದೇಶದ ಬೇರೆಲ್ಲ ರಾಜ್ಯಗಳ ಹಾಗಲ್ಲ. ಅಲ್ಲಿ ಬಿಜೆಪಿ ಗೆಲ್ಲಲಿ ಅಂತ ಸಾಕಷ್ಟು ಜನ ಬಯಸೋದಕ್ಕಿದ್ದ ಮುಖ್ಯ ಕಾರಣ ಪಶ್ಚಿಮ ಬಂಗಾಳದ ಗಡಿಗಳ ಮೂಲಕ ಆಗುವ ಬಾಂಗ್ಲಾ ಅಕ್ರಮ ವಲಸೆಗಳು. ಗೆಳೆಯರೆ, ಬಾಂಗ್ಲಾದೇಶದ ಜೊತೆ ಪಶ್ಚಿಮ ಬಂಗಾಳ ಗಡಿ ಹಂಚಿಕೊಳ್ಳುತ್ತೆ. ಗಡಿ ದಾಟಿ ಬರೋ ಅಕ್ರಮ ವಲಸಿಗರು ಬರೀ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಅವರಲ್ಲಿ ನಕಲಿ ದಾಖಲೆಗಳನ್ನು ಸಿದ್ಧ ಮಾಡಿಕೊಂಡು ಭಾರತದ ನಾನಾ ರಾಜ್ಯಗಳಿಗೆ ವ್ಯಾಪಿಸ್ಕೊಳ್ತಾ ಹೋಗ್ತಾರೆ. ತಮಿಳುನಾಡಿನಿಂದ ಹಿಡಿದು ಕಾಶ್ಮೀರದವರೆಗೆ ಇವತ್ತು ಎಲ್ಲ ಕಡೆಗಳಲ್ಲೂ ಬಾಂಗ್ಲಾ ಹಾಗೂ ರೋಹಿಂಗ್ಯಾ ಅಕ್ರಮ ವಲಸಿಗರಿದ್ದಾರೆ. ಅದನ್ನು ತಡೆಗಟ್ಟಬೇಕು ಅಂದರೆ ಮತ್ತು ಈಗಾಗಲೇ ಬಂದಿರೋರನ್ನ ಹೊರಗಟ್ಟಬೇಕು ಅಂದರೂ ಕೂಡ ಅದಕ್ಕೆ ಪಶ್ಚಿಮ ಬಂಗಾಳದಲ್ಲಿನ ಸರ್ಕಾರದ ನೆರವು ಬೇಕು. ಇಷ್ಟು ದಿನ ಮಮತಾ ಬ್ಯಾನರ್ಜಿ ಅಕ್ರಮ ವಲಸೆಗಳ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ಸಹಾಯವನ್ನ ಮಾಡ್ತಾ ಇಲ್ಲ ಅನ್ನೋ ಆರೋಪ ಇತ್ತು. ಅಲ್ಲಿ ಬಾಂಗ್ಲಾದ ಗಡಿಯಲ್ಲಿ ಬೇಲಿ ಹಾಕೋದಕ್ಕೆ ಬೇಕಾದ ಜಮೀನನ್ನ ಮಮತಾ ಸರ್ಕಾರ BSFಗೆ ಹಸ್ತಾಂತರ ಮಾಡಲಿಲ್ಲ. ಆ ವಿಷಯದಲ್ಲಿ ಅವರು ಎಷ್ಟು ನಿರ್ಲಕ್ಷ್ಯ ಮತ್ತು ಉಡಾಫೆಯಿಂದ ವರ್ತಿಸ್ತಾ ಹೋದ್ರು ಅಂದ್ರೆ ಕೋಲ್ಕತಾ ಹೈಕೋರ್ಟ್ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಈ ಬಗ್ಗೆ ಎಚ್ಚರಿಕೆ ಕೊಟ್ಟರೂ ಕೂಡ BSFಗೆ ಭೂಮಿ ಹಸ್ತಾಂತರ ಆಗಲಿಲ್ಲ. ಗೆಳೆಯರೆ, ಬಾಂಗ್ಲಾದೇಶ ಭಾರತದ ಜೊತೆ ಒಟ್ಟು 4,096 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದರಲ್ಲಿ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳೋದು ಪಶ್ಚಿಮ ಬಂಗಾಳದ ಜೊತೆಗೇನೆ. ಅಲ್ಲಿ ಸುಮಾರು 2,217 ಕಿಲೋಮೀಟರ್ ಗಡಿ ಇದೆ. ಅದರಲ್ಲಿ ಸುಮಾರು 569 ಕಿಲೋಮೀಟರ್ಗೆ ಬೇಲಿ ಹಾಕಬೇಕಿದೆ. ಆ ಪೈಕಿ ಸುಮಾರು 112 ಕಿಲೋಮೀಟರ್ ಬೇಲಿ ಹಾಕೋದಿಕ್ಕೆ ಸಾಧ್ಯನೇ ಆಗದ ಪ್ರದೇಶ ಇದೆ. ಅದು ನದಿಗಳು ಹಾಗೂ ಜವುಗಿರೋ ಪ್ರದೇಶ. ಅಲ್ಲಿ ಬೇಲಿ ಹಾಕೋದಿಕ್ಕೆ ಕಷ್ಟ. ಇನ್ನು 456 ಕಿಲೋಮೀಟರ್ ಏನಿದೆ ಅಷ್ಟೂ ಜಾಗಕ್ಕೆ ಬೇಲಿ ಹಾಕಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯ ಅಗತ್ಯ ಇರುತ್ತೆ. ಅಂಥ ಕಡೆಗಳಲ್ಲಿ ರಾಜ್ಯ ಸರ್ಕಾರ ಭೂಮಿಯನ್ನು ಸ್ವಾಧೀನಕ್ಕೆ ತಗೋಬೇಕು ಮತ್ತು ಅದನ್ನು BSFಗೆ ಹಸ್ತಾಂತರ ಮಾಡಬೇಕು. ಆದರೆ ಮಮತಾ ಸರ್ಕಾರ ಸಾಕಷ್ಟು ವರ್ಷಗಳಿಂದಲೂ ಭೂಮಿ ಹಸ್ತಾಂತರ ಪ್ರಕ್ರಿಯೆಗೆ ಅಡ್ಡಿ ಉಂಟು ಮಾಡ್ತಾ ಬರ್ತಾ ಇದೆ.
ಕಡೆಗೆ ಈ ವಿವಾದ ಹೈಕೋರ್ಟ್ ಮೆಟ್ಲೇರ್ತು. ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟ ವಿಷಯ, ಸೊ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ, ಬೇಗ ಭೂಮಿಯನ್ನು ಹಸ್ತಾಂತರ ಮಾಡಿ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನೂ ಕೊಡ್ತು. ಆದರೆ ಮಮತಾ ಅವರ ಸರ್ಕಾರ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮತ್ತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಭೂಮಿ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಚಾಟಿ ಬೀಸ್ತು. ನಮ್ಮ ಆದೇಶವನ್ನು ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅಂತ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದ ನಂತರ ಸರ್ಕಾರ 9 ಜಿಲ್ಲೆಗಳಲ್ಲಿನ 127 ಎಕರೆ ಭೂಮಿಯನ್ನು ಹಸ್ತಾಂತರ ಮಾಡಬೇಕಿದ್ದ ಜಾಗದಲ್ಲಿ ಬರೀ 8 ಎಕರೆಯನ್ನ ಮಾತ್ರ ಹಸ್ತಾಂತರಿಸಿತು. ಆ ನಂತರ ಮತ್ತೆ ಸುಮ್ಮನೆ ಕೂತ್ಕೊಳ್ತು. ಕಳೆದ ವಾರ ಕೂಡ ಅಲ್ಲಿನ ಹೈಕೋರ್ಟ್ ರಾಜ್ಯ ಸರ್ಕಾರದ ಈ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದೆ. ಗೆಳೆಯರೆ, ಅಲ್ಲಿ ಸಂಪೂರ್ಣವಾಗಿ ಬೇಲಿ ಹಾಕೋ ಕೆಲಸ ಇದೆಯಲ್ಲ, ಅದು ಬಾಂಗ್ಲಾದೇಶಕ್ಕೆ ಕೂಡ ಇಷ್ಟ ಆಗೋದಿಲ್ಲ. ಈ ಹಿಂದೆ ಬಾಂಗ್ಲಾದಲ್ಲಿ ಯೂನಸ್ ಸರ್ಕಾರ ಇದ್ದಾಗ BSF ಅಲ್ಲಿ ಬೇಲಿ ಹಾಕೋ ಕಾರ್ಯಾಚರಣೆಯನ್ನ ಶುರು ಮಾಡಿದ ಕೂಡಲೇ ಬಾಂಗ್ಲಾದೇಶದ ಸರ್ಕಾರ ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತು. ಅಲ್ಲಿ ಬೇಲಿ ಹಾಕದೇ ಇದ್ರೆ ಮಾತ್ರ ಸುಲಭವಾಗಿ ಅಕ್ರಮ ವಲಸೆಗಳು ಸಾಧ್ಯ ಆಗುತ್ತವೆ. ಹೀಗಾಗಿ ಬಿಜೆಪಿ ತನ್ನ ಚುನಾವಣಾ ಮ್ಯಾನಿಫೆಸ್ಟೋದಲ್ಲಿ ಅಕ್ರಮ ವಲಸೆಗಳನ್ನು ತಡೆಯೋ ಮಾತಾಡ್ತು. ಅದು ಸಾಧ್ಯ ಆಗಬೇಕು ಅಂದರೆ ಬೇಲಿ ನಿರ್ಮಾಣದ ಕೆಲಸ ಆಗಬೇಕು. ಅದಕ್ಕೆ ಸರ್ಕಾರ ರಚನೆ ಆದ 45 ದಿನಗಳ ಒಳಗೆ ಭೂಮಿಯನ್ನು ಹಸ್ತಾಂತರ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ಕೊಳ್ತು. 45 ಅಲ್ಲದೆ ಇದ್ರೆ ಅಟ್ಲೀಸ್ಟ್ 60 ದಿನಗಳ ಒಳಗಾದರೂ ಭೂಮಿಯನ್ನು ವಶಕ್ಕೆ ಪಡ್ಕೊಂಡು ಅದಕ್ಕೆ ಯಾರಿಗಾದರೂ ಪರಿಹಾರ ಕೊಡಬೇಕಿದ್ರೆ ಅದನ್ನು ಸರಿಯಾಗಿ ಕೊಟ್ಟು ಆ ಭೂಮಿಯನ್ನು BSFಗೆ ಹಸ್ತಾಂತರ ಮಾಡೋ ಕೆಲಸವನ್ನು ಅಲ್ಲಿನ ಸರ್ಕಾರ ಮಾಡಬೇಕಾಗತ್ತೆ. ಇಲ್ಲಿ ಅಕ್ರಮ ವಲಸೆಗಳನ್ನು ನಾವು ನಿಯಂತ್ರಿಸ್ತೀವಿ ಅನ್ನೋ ಮಾತನ್ನ ಸುವೇಂದು ಅಧಿಕಾರಿಯಿಂದ ಹಿಡಿದು ಚುನಾವಣಾ ಪ್ರಚಾರಕ್ಕೆ ಹೋದ ಬಿಜೆಪಿಯ ಎಲ್ಲ ಸ್ಟಾರ್ ಕ್ಯಾಂಪೇನರ್ಗಳು ಪದೇ ಪದೇ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ತಮ್ಮ ವಿಜಯೋತ್ಸವದ ಭಾಷಣದಲ್ಲಿ ಅಕ್ರಮ ವಲಸೆಗಳನ್ನು ನಿಯಂತ್ರಿಸುವ ಮಾತಾಡಿದ್ದಾರೆ. ಹೀಗಾಗಿ ಅದು ಹೊಸ ಸರ್ಕಾರಕ್ಕೆ ಆದ್ಯತೆಯ ಕೆಲಸ ಆಗತ್ತೆ. ಗೆಳೆಯರೆ, ಇಲ್ಲಿ ಅಕ್ರಮ ವಲಸೆಗಳ ವಿಷಯದಲ್ಲಿ ಕೇಂದ್ರ ಗೃಹ ಸಚಿವಾಲಯ ತುಂಬಾನೇ ಸೀರಿಯಸ್ ಆಗಿದೆ. ಎಲ್ಲ ರಾಜ್ಯಗಳಲ್ಲೂ ಜಿಲ್ಲಾಧಿಕಾರಿಗಳಿಗೆ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿ ಅವರನ್ನು ಹೊರ ಹಾಕೋದಕ್ಕೆ ಸೂಚನೆಗಳನ್ನು ಕೊಡಲಾಗಿದೆ. ಡಿಟೆಕ್ಟ್, ಡಿಲೀಟ್ ಅಂಡ್ ಡಿಪೋರ್ಟ್ ಅನ್ನೋ 3D ತಂತ್ರದ ಮೇಲೆ ಕೆಲಸ ಮಾಡಿ ಅಂತ ಸೂಚಿಸಲಾಗಿದೆ. ಹಾಗೆ ಅವರನ್ನು ವಾಪಸ್ಸು ಕಳುಹಿಸೋದು ಹಾಗೂ ಅವರು ಒಳಗೆ ಬಾರದಂತೆ ತಡೆಯೋದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಇಚ್ಛಾಶಕ್ತಿ ಇರೋ ಸರ್ಕಾರ ಬೇಕಾಗುತ್ತೆ. ಅದನ್ನು ಬಿಜೆಪಿ ಈಗ ಸಾಬೀತುಪಡಿಸಬೇಕು. ಹಾಗೆ ಅಲ್ಲಿ ಅಕ್ರಮ ದಾಖಲಾತಿಗಳನ್ನು ತಯಾರು ಮಾಡಿಕೊಡೋ ಗ್ಯಾಂಗ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಕೂಡ ಮಟ್ಟ ಹಾಕೋ ಕೆಲಸ ದೊಡ್ಡ ಮಟ್ಟದಲ್ಲಿ ನಡಿಬೇಕಿದೆ. ಅದು ಸಾಧ್ಯ ಆಗಬೇಕು ಅಂದರೆ ಸುವೇಂದು ಅಸ್ಸಾಂನ ಹಿಮಂತ ಮತ್ತು ಉತ್ತರ ಪ್ರದೇಶದ ಯೋಗಿಯ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಇನ್ನು ಎರಡನೇ ಮುಖ್ಯ ಸವಾಲು UCC ಅನ್ನ ಜಾರಿಗೆ ತರುವುದು. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಸಮಾನ ನಾಗರಿಕ ಸಂಹಿತೆಯನ್ನ ಸರ್ಕಾರ ರಚನೆ ಆದ 6 ತಿಂಗಳ ಒಳಗಾಗಿ ಜಾರಿಗೆ ತರ್ತೀವಿ ಅಂತ ಬಿಜೆಪಿಯಲ್ಲಿ ವಾಗ್ದಾನ ಮಾಡಿದೆ. ಈಗಾಗಲೇ ಉತ್ತರಾಖಂಡದಲ್ಲಿ ಅದನ್ನು ಜಾರಿಗೆ ತರಲಾಗಿದೆ. ಗುಜರಾತ್ ಅಲ್ಲಿ ಕೂಡ ಸಮಾನ ನಾಗರಿಕ ಸಂಹಿತೆಯ ಕಾನೂನು ಜಾರಿಯಾಗಿದೆ. ಗೆಳೆಯರೆ, UCC ಅನ್ನ ಕೇಂದ್ರ ಸರ್ಕಾರ ಒಂದೇ ಬಾರಿ ದೇಶದಾದ್ಯಂತ ಜಾರಿಗೆ ತರೋದಕ್ಕೆ ಹೋಗ್ತಾ ಇಲ್ಲ. ಬದಲಿಗೆ ಅದನ್ನು ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ, ಅದರಲ್ಲೂ ತುಂಬಾ ಅಗತ್ಯ ಇರೋ ರಾಜ್ಯಗಳಲ್ಲಿ ಮೊದಲು ಜಾರಿ ಮಾಡೋ ಮೂಲಕ ಜನರ ಪ್ರತಿಕ್ರಿಯೆಗಳನ್ನು ಪರಿಶೀಲಿಸ್ತಾ ಇದೆ. ಈಗಾಗಲೇ ಉತ್ತರಾಖಂಡ್, ಗುಜರಾತ್ ಸರ್ಕಾರಗಳು ಅದನ್ನು ಜಾರಿ ಮಾಡಿವೆ. ಪಶ್ಚಿಮ ಬಂಗಾಳದಲ್ಲಿ ಕೂಡ UCC ಜಾರಿ ಬಗ್ಗೆ ಬಿಜೆಪಿ ಹೇಳಿದೆ. ಅದಕ್ಕವರಿಗೆ ಯಾವ ಅಡ್ಡಿಯೂ ಇರಲಾರದು. ಯಾಕೆಂದ್ರೆ 207 ಸ್ಥಾನಗಳನ್ನು ಬಿಜೆಪಿಯಲ್ಲಿ ಗೆದ್ದುಕೊಂಡಿದೆ. ಸಂಪೂರ್ಣ ಬಹುಮತ ಬಿಜೆಪಿಗಿದೆ. ಹೀಗಾಗಿ UCC ಅಲ್ಲಿ ಸಮಸ್ಯೆ ಆಗಲಾರದು. ಆದರೆ ಅದನ್ನು ವಿರೋಧಿಸುವ ಶಕ್ತಿಗಳು ಗಲಭೆಗಳನ್ನು ಮಾಡದ ಹಾಗೆ ನೋಡ್ಕೋಬೇಕಾಗತ್ತೆ. ಪಶ್ಚಿಮ ಬಂಗಾಳ ಮೊದಲೇ ಕಮ್ಯುನಲಿ ಸೆನ್ಸಿಟಿವ್ ರಾಜ್ಯ. ಹೀಗಾಗಿ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡೋ ವಿಷಯದಲ್ಲಿ ತುಂಬ ಎಚ್ಚರಿಕೆಯ ಕ್ರಮಗಳನ್ನು ಹೊಸ ಸರ್ಕಾರ ತಗೋಬೇಕಾಗಿ ಬರುತ್ತೆ. ಗೆಳೆಯರೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಸರ್ಕಾರಗಳು ಬದಲಾದರೂ ಕೂಡ ಅಲ್ಲಿನ ವ್ಯವಸ್ಥೆ ಬದಲಾಗೋದಿಲ್ಲ. 15 ವರ್ಷಗಳ ಕಾಲ ಅಲ್ಲಿನ ಆಡಳಿತ ವ್ಯವಸ್ಥೆ ಅಂದರೆ ಸರ್ಕಾರಿ ಯಂತ್ರಾಂಗ, ಸರ್ಕಾರಿ ನೌಕರರು TMCಯ ಆಡಳಿತ ಶೈಲಿಗೆ, ಅವರ ಸಿದ್ಧಾಂತಗಳಿಗೆ, ಅವರ ತತ್ವಗಳಿಗೆ ಅಡ್ಜಸ್ಟ್ ಆಗಿರ್ತಾರೆ. ಈಗ ಹೊಸ ಸರ್ಕಾರಕ್ಕೆ ಅವರು ಅಡ್ಜಸ್ಟ್ ಆಗೋದಿಕ್ಕೆ ಮತ್ತು ಇವರಿಗೆ ಬೇಕಾದ ಹಾಗೆ ಕೆಲಸ ಮಾಡೋದಕ್ಕೆ ಒಂದಷ್ಟು ಸಮಯ ಕೂಡ ಹಿಡಿಯುತ್ತೆ. ಆ ಸಮಸ್ಯೆಗಳನ್ನು ಕೂಡ ಹೊಸ ಸರ್ಕಾರ ನಿಭಾಯಿಸ್ಕೋಬೇಕಾಗತ್ತೆ. ಸರ್ಕಾರ ಮಾತ್ರ ಬದಲಾಗೋದಲ್ಲ, ಅಲ್ಲಿ ಸಿಸ್ಟಮ್ ಅನ್ನ ಬದಲಿಸುವ ಕೆಲಸವನ್ನು ಕೂಡ ಸುವೇಂದು ಅಧಿಕಾರಿ ಆದ್ಯತೆಯ ಮೇರೆಗೆ ಮಾಡಬೇಕಾಗಿ ಬರುತ್ತೆ. ಇನ್ನು ಲವ್ ಜಿಹಾದ್ ಹಾಗೂ ಲ್ಯಾಂಡ್ ಜಿಹಾದ್ ವಿರುದ್ಧ ಕಠಿಣ ಕ್ರಮಗಳನ್ನ ಜಾರಿಗೆ ತರೋ ಭರವಸೆಯನ್ನ ಅಲ್ಲಿ ಬಿಜೆಪಿ ಕೊಟ್ಟಿದೆ. ಸೊ ಅಲ್ಲಿನ ಗೂಂಡಾಗಳನ್ನ ಮಟ್ಟ ಹಾಕೋ ಕೆಲಸ ಕೂಡ ಹೊಸ ಸರ್ಕಾರದ ಮುಂದಿರುತ್ತೆ. ಇದರ ಜೊತೆ TMCಯ ಆಡಳಿತಾವಧಿಯಲ್ಲಿ ನಡೆದಿವೆ ಎನ್ನಲಾದ ಹಗರಣಗಳು ಮತ್ತು ಭ್ರಷ್ಟಾಚಾರಗಳ ಬಗ್ಗೆ ಕೂಡ ರಾಜ್ಯ ಸರ್ಕಾರ ತನಿಖೆಯನ್ನ ನಡೆಸುವ ನಿರೀಕ್ಷೆ ಇದೆ. ಸೋಮವಾರ ಬೆಳಗ್ಗೆನೆ ಬಿಜೆಪಿಯಲ್ಲಿ ಗೆಲುವು ಸಾಧಿಸುವ ಲಕ್ಷಣಗಳು ಕಾಣಿಸೋದಿಕ್ಕೆ ಶುರು ಮಾಡಿದ ತಕ್ಷಣ
ಅಲ್ಲಿ ಚುನಾವಣಾ ಆಯೋಗದಿಂದ ನೇಮಕ ಮಾಡಲ್ಪಟ್ಟ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದುಷ್ಯಂತ್ ನರಿಯಾಲ ಅವರಿಗೆ ಪಶ್ಚಿಮ ಬಂಗಾಳದ ಸರ್ಕಾರಿ ಕಡತಗಳು ಎಲ್ಲಿಗೂ ಹೋಗದ ಹಾಗೆ ನೋಡಿಕೊಳ್ಳೋದಕ್ಕೆ ತಿಳಿಸಲಾಗಿದೆ. ಹಾಗೆ ಗೂರ್ಖಾಲ್ಯಾಂಡ್ ಬೇಡಿಕೆ ಒಂದಲ್ಲಿದೆ. ಡಾರ್ಜಿಲಿಂಗ್ ಬೆಟ್ಟಗಳಲ್ಲಿ ಗೂರ್ಖಾಲ್ಯಾಂಡ್ ರಚಿಸುವ ಬಗ್ಗೆ ಅಲ್ಲಿನ ಹೋರಾಟಗಾರರ ಜೊತೆ ಹೊಸ ಸರ್ಕಾರ ಮಾತುಕತೆಗಳನ್ನು ಮಾಡಬೇಕು. ಉತ್ತರ ಬಂಗಾಳ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನವನ್ನು ನೀಡಿರುವುದರಿಂದ ಸರ್ಕಾರ ಅಲ್ಲಿನ ಕರ್ಮಾಲಿ ಮತ್ತು ರಾಜಬೋನ್ಶಿ ಭಾಷೆಗಳ ಮಾನ್ಯತೆಯನ್ನು ಕೂಡ ಪರಿಶೀಲಿಸಬೇಕಾಗತ್ತೆ. ಇನ್ನು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ರಾಜ್ಯದ ಕಡಲ ವ್ಯಾಪಾರವನ್ನು ಪುನರುಜ್ಜೀವನಗೊಳಿಸುವ, ರಫ್ತನ್ನು ಉತ್ತೇಜಿಸುವ ಸಲುವಾಗಿ ತಾಜ್ಪುರ್ ಮತ್ತು ಕುಲ್ಪಿಯಲ್ಲಿ ಆಧುನಿಕ ಆಳ ಸಮುದ್ರದ ಬಂದರುಗಳನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಪ್ರಮುಖ ನದಿಗಳ ಮೇಲೆ ಸೇತುವೆಗಳನ್ನು ನಿರ್ಮಾಣ ಮಾಡುವ ಭರವಸೆಯನ್ನು ಕೂಡ ಹೊಸ ಸರ್ಕಾರ ಕೊಟ್ಟಿದೆ. ಅದನ್ನು ಈಡೇರಿಸಬೇಕು. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಗ್ರಾಮೀಣ ಅಭಿವೃದ್ಧಿ, ನಗರ ಪ್ರದೇಶಗಳ ಅಭಿವೃದ್ಧಿ, ಮೂಲಸೌಕರ್ಯಗಳ ಅಭಿವೃದ್ಧಿ, ರಸ್ತೆಗಳು, ಬ್ರಿಡ್ಜುಗಳು, ಹೀಗೆ ಬಿಜೆಪಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದೆ ನಿಜ. ಆದರೆ ಜನ ಅವರಿಂದ ಅಕ್ರಮ ವಲಸೆಗಳನ್ನು ತಡೆಯೋ ವಿಷಯದಲ್ಲಿ ಹಾಗೂ ಪಶ್ಚಿಮ ಬಂಗಾಳದಲ್ಲಿನ ಗೂಂಡಾ ರಾಜ್ಗೊಂದು ಫುಲ್ ಸ್ಟಾಪ್ ಇಟ್ಟು ಅಲ್ಲಿ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡೋ ವಿಷಯದಲ್ಲಿ ಹಾಗೆ ಉದ್ಯೋಗ ಸೃಷ್ಟಿಯನ್ನು ಹೆಚ್ಚು ಮಾಡೋ ವಿಷಯದಲ್ಲಿ ಅತಿ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಗಡಿಗಳನ್ನು ಭದ್ರಪಡಿಸುವ ಕೆಲಸಕ್ಕೆ ಬಿಜೆಪಿ ಮೊದಲು ಮುಂದಾಗಬೇಕಿದೆ. ಅದು ಅವರ ಪ್ರಥಮ ಆದ್ಯತೆ ಆಗಲಿ. ಇದು ಗೆಳೆಯರೆ ಪಶ್ಚಿಮ ಬಂಗಾಳದ ಹೊಸ ಸರ್ಕಾರದ ಮುಂದಿನ ಹಲವು ಸವಾಲುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.